ಅಳ್ಬೇಡ ಕಣವ, ಅಳ್ಬೇಡವ. ನೋಡು, ನಿನ್ನ ನಮ್ಮ ಮನೆಗೆ ಕರ್ಕೊಂಡೋಗವ ಅಂತ ಬಂದೀನಿ. ಕಣವ, ಅವ ಸಿಟ್ನಾಗೆ ನಿಮ್ ಸಂಬಂಧನೇ ಬೇಡ ಅಂತ ಹೊರಟೋಗ್ಬಿಟ್ಟೆ. ಆದ್ರೆ ನಮ್ ಪುಟ್ಟ ನಿನ್ ಮೇಲೆ ತನ್ನ ಪ್ರಾಣನೇ ಮಾಡಿಕೊಂಡವನೆ. ಮದ್ವೆ ಆಗೋದಾದ್ರೆ ನಿನ್ನನ್ನೇ ತಾಟ ಇಟ್ಕೊಂಡು ಕುಂತ್ಕೊಂಡವನೆ. ಅದಕ್ಕೆ ನನ್ನ ತೀರ್ಮಾನನೇ ಬದಲಾಯಿಸ್ಬಿಟ್ಟೆ. ಸಮಾಧಾನ ಮಾಡ್ಕೋವಾ, ಸಮಾಧಾನ ಮಾಡ್ಕೋ. ನೋಡು, ಇನ್ಮ್ಯಾಕೆ ನಿಮ್ಮಪ್ಪ ಅವ್ವ ಎಲ್ಲ ನಾನೇ ಕಣವ. ಇದೊಂದು ಕ್ಷಣನೂ ನೀನಿರೋದು ಬೇಡ. ನಾನೇ ನಿಂತು ಧೂಮ್ ಧಾಮಾಗಿ ನಿನ್ ಮದ್ವೆ ಮಾಡಿ ನನ್ನ ಮನೆ ತುಂಬಿಸ್ಕೊತೀನಿ ಕಣವ. ಏನ್ರಿ ಪಟೇಲ್ರೆ, ಯಾರನ್ನ ಕೇಳಿ ಈ ಹುಡುಗಿನ ಕರ್ಕೊಂಡು ಹೋಗ್ತಿದ್ದೀರಾ? ಕೇಳೋಕೆ ಅಪ್ಪ ಅವ್ವ ಬಂಧು ಬಳಗ ಯಾರು ಇಲ್ವಲ್ಲ? ಬಂಧು ಬಳಗದವ್ರು ಇಲ್ದೇ ಇರ್ಬೋದು, ಆದ್ರೆ ಊರ್ನವ್ರಂತ ನಾವಿದೀವಿ. ಸರಿಯಪ್ಪ, ಊರ್ದವ್ರೆಲ್ಲ ಇದ್ದೀರಿ, ನೀವೆಲ್ಲ ಸೇರ್ಕೊಂಡು ಈ ನನ್ನ ಮಗನ್ ದಾರ ಇರ್ಕೊಂಡು. ಅದು ಸಾಧ್ಯ ಇಲ್ಲ ರೀ. ಯಾಕೆ ಸಾಧ್ಯ ಇಲ್ಲ? ಅವತ್ತು ಇಡೀ ಊರ್ ಜನ ಇವಳ ಅಪ್ಪ ಅವನ್ನ ಪೊಲೀಸ್ನವ್ರು ಹಿಡ್ಕೊಡೋದ್ ಬೇಡ ಅಂತ ಅಂಗ್ಲಾಚ್ಕೊಂಡ್ ಬೇಡ್ಕೊಂಡ್ವಿ. ಆದ್ರೆ ನೀವು ಯಾರಿಗೂ ಮರ್ಯಾದೆ ಕೊಡದೆ ಅವ್ರನ್ನ ಜೈಲಿಗೆ ಕಳ್ಸಿದ್ರಿ. ಅದಕ್ಕೆ ರೀ ಗೌಡ್ರೆ, ಹೆತ್ ಸಂಕ್ಟಾರೆ, ಅವತ್ ನೀವು ನನ್ ಜಾಗದಲ್ಲಿ ಇದ್ದಿದ್ರೆ ನೀವು ಅದೇ ಕೆಲಸ ಮಾಡ್ತಾ ಇದ್ರಿ. ಸಂಕಟ ಅಂತ ಹಸ್ದಾಗ ಅನ್ನ ಸಿಗದಿದ್ರೆ ಸಗಣಿ ತಿನ್ನಕ್ ಆಯ್ತದೆ. ಲೇ, ಸ್ವಲ್ಪ ನಾಗೆ ಬಿಗಿಡ್ ಮಾತಾಡ. ಈ ಪಟೇಲ 10 ಊರಿಗೆ ನ್ಯಾಯ ಹೇಳೋನು. ನನಗೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಚೆನ್ನಾಗಿ ಗೊತ್ತು. ಈಗೇನಪ್ಪ ನಿಮ್ಮ ಉದ್ದೇಶ ಏನು? ನಿಮ್ ಊರಿಗೆ ಹೆಣ್ಣು ಕೊಡೋದು ಇಲ್ಲ, ತರೋದು ಇಲ್ಲ ರೀ. ಎಂಬುಚಾಯ ಕಂಡಿದ್ದೇನೆ. ಯಾವಳ ಬದುಕಿ ಅವಳು ಕೋಳಿ ಕೂಗದೆ ಹೋದ್ರೆ ಬೆಳಗಾಗಕ್ಕಿಲ್ಲ ಅಂತ ಅದನ್ನ ಎತ್ಕೊಂಡು ಬೆಟ್ಟದ ಮೇಲೆ ಹೋದ್ಲಂತೆ. ಹಂಗಾಯ್ತು ನಿನ್ ಕತೆ. ಆಗ್ದಿದ್ದಕ್ಕೆ ಮತ್ತೆ ಹುಡ್ಕೊಂಡ್ ಬಂದಿರೋದಿಲ್ಲ. ನಾನು ಹುಡ್ಕೊಂಡ್ ಬಂದಿದ್ದು ನನ್ನ ಮಗನಿಗೆ ಇಡ್ಬೇಕು ಅಂತ ಅಲ್ಲ ಕಣ್ಲ, ತಾಯಿ ತಂದೆ ಎಲ್ಲರೂ ಈ ತಬ್ಲಿಗೆ ಒಂದ್ ದಿಕ್ ತೋರ್ಸಕ್ಕೆ. ದಿಕ್ ತೋರ್ಸೋದ್ ಹೆಂಗೆ ಅಂತ ನಮಗೂ ಗೊತ್ತು. ಗೊತ್ತೈತೆ, ನಾನ್ ಕಂಡಿಲ್ವಾ? ಇವ್ರ ಅಪ್ಪ ಅವನ್ ಕತೆ ಕೇಳಿದವರು ಯಾರು ಇವಳ ಮದ್ವೆ ಆಗಕ್ಕಿಲ್ಲ, ಅದ್ ಗೊತ್ತಾ? ಓಹ್, ಏನ್ ನಿಮ್ ಮಗ ತ್ರಿಪುರ ಸುಂದರ ಮೂರ್ಖತ್ತೆ ವಯಸ್ಸಾಗಿರೋ ಪೆಕ್ಕರ ನನ್ನ ಮಗನಿಗೆ ಹುಡುಗಿ ನುಡಿಕೊಂಡು ಮನೆ ಬಾಗ್ಲಲ್ಲಿ ಎತ್ತಿದ್ದವರು ನೀವು. ತಾಕತ್ತಿದ್ರೆ ನಮ್ಮ ಹುಡುಗಿ ಅಂತ ಹುಡುಗಿ ನುಡ್ಕಿ ಮದ್ವೆ ಮಾಡ್ರಿ. ಲೇ ಗೌಡ, ನನ್ ಮೇಲೆ ಸವಾಲೇನ್ಲ? ಹಾ, ಇದೇ ಮಾತು. ಹೊರ ಮುಡುಕ್ತೊರೆ ಜಾತ್ರೆಯಲ್ಲಿ ನಮ್ಮ ಹುಡುಗಿಗೆ ಮದ್ವೆ ಮಾಡೇ ಮಾಡ್ತೀವಿ. ದಮ್ಮಿದ್ರೆ ನಿಮ್ ಹುಡುಗನಿಗೂ ಹುಡುಗಿ ಹುಡುಕಿ ಮದ್ವೆ ಮಾಡಿ ತೋರ್ಸ್ರಿ. ಲೇ, ನೀನ್ ಮಾಡೋ ಮದ್ವೆ ಮುಹೂರ್ತಾಗೆ ಅದೇ ಜಾಗದಾಗೆ ನನ್ನ ಮಗನ ಮದ್ವೆ ನಿನ್ಗಿಂತೂ ಜೋರ ಮಾಡ್ಲಿಲ್ಲ. ನಾನ್ ಬೇಕಾದ್ರೆ ಈ ಮೀಸೆನ ನಿನ್ ಉಚ್ಚೋಳು ಬೋಳ್ಸ್ಕೊಂಡ್ಬಿಡ್ತಿಲ್ಲ. ಏನೋ ತಿಳ್ಕೊಂಡ್ಬಿಟ್ಟೆ ನನ್ನ. ಯಾರೇ ನಿಮ್ಮ ಪ್ರಾಣಿಗಳ, ಪಿಶಾಚಿಗಳ, ಮನುಷ್ಯನ್ರು ನೀವು. ಸ್ವಲ್ಪ ಇರ್ಲ ನೀನ್ ಯಾಕೆ ಇಲ್ಲಿಗೆ ಬಂದೆ? ಅಪ್ಪಯ್ಯ, ನೀ ಅವಳು ಕರ್ಕೊಂಡ್ ಬರ್ತೀಯ ಅಂತ ನಾವು ಹೊತ್ತಾರಿಂದ ಇಲ್ಲೇ ಕಾಯ್ಕೊಂಡು ಕುಂತೀವಿ. ಎಲ್ಲಪ್ಪ ಅವಳು ಬಸ್ಸಲ್ಲಿ ಕುಂತವಳ? ನಿಲ್ಸೋ, ನಿಲ್ಸೋ, ನನ್ ಗೌರಿ ಇಳಿಸ್ಕೋಬೇಕು, ನಿಲ್ಸೋ. ಅಪ್ಪಯ್ಯ, ಬಸ್ ಹೊಂಟೋಯ್ತು. ಹೋಗ್ಲಿ ಬಿಡ. ಮತ್ತ ಅವಳು ಬರ್ಲಿಲ್ವಾ? ಮತ್ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದೆ, ಆದ್ರೆ ಊರ್ನವ್ರು ಕಳಿಸ್ಲಿಲ್ಲ. ಅದ್ಯಾಕೆ ಕಳಿಸ್ಲಿಲ್ಲ? ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಲೇ, ಬೇಡ ಕಣೋ. ಆ ಊರ್ದವರೆಲ್ಲ ಸೇರ್ಕೊಂಡು ಆ ಹುಡುಗಿಗೆ ಬೇರೆ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡವ್ರೆ. ಅದೇಂಗ್ ಮಾಡ್ತಾರೆ? ಮದ್ವೆ ಗೊತ್ತಾಗಿದ್ ನನ್ ಜೊತೆ ತಾನೆ? ಅದು ಅವ್ರ ಅಪ್ಪ ಅಮ್ಮ ಇದ್ದಾಗಿನ ಮಾತು ಕಣೋ. ಇವಾಗ ಆ ಊರ್ದವರೆಲ್ಲ ಸೇರ್ಕೊಂಡು ನಮ್ಗೆ ಆ ಊರ್ನಾಗ ಎಣ್ಣೆ ಕೊಡಬಾರ್ದು ಅಂತ ತೀರ್ಮಾನ ಮಾಡವ್ರೆ. ಹೌದಾ? ಹಂಗಾದ್ರೆ ಸೀನಾ ಹೇಳ್ದಂಗೆ ಮಾಡ್ತೀನಿ. ಅಂದ್ರೆ ನೀ ನನ್ ಮದ್ವೆ ಮಾಡಲ್ಲ ಅಂದಾಗ ಬಗಣಿಗೆ ಊಟ ತಗೊಂಡ್ ನಾ ಕಿಕ್ಕಿದ ತಕ್ಷಣ ಹುಡುಗಿ ಕರ್ಕೊಂಡ್ ಬರ್ತೀನಿ ಅಂತ ನೀ ಹೆಂಗ್ ಹೋದಲ್ಲ, ಹಂಗೆ ಅವ್ರಿಗೂ ನಾ ಕಿಕ್ಕಿದ್ರೆ ಅವರೇ ಕರ್ಕೊಂಡ್ ಬರ್ತಾರೆ. ನೋಡ ಪುಟ್ಟ, ಮಳೆ ಬಂದಾಗ ಕೊಡೆ ಹಿಡಿದ್ರೆ ತಡ್ಕಂತೈತೆ, ಬಿರುಗಾಳಿ ಬಂದ ತಡ್ಕೊಂಡಾತ. ಅಂದ್ರೆ ನೋಡೋ, ನಾನ್ ನಿಮ್ಮ ಅಪ್ಪಯ್ಯ. ನೀನ್ ಹೊಡೆದ್ರು ಹೊಡೆಸ್ಕಂತೀನಿ, ಬೈದ್ರು ಬೈಸ್ಕಂತೀನಿ. ಬೇರೆಯವ್ರಂಗ್ ಸುಮ್ನಿದ್ದಾರ? ಅವರೆಲ್ಲ ಸೇರ್ಕೊಂಡು ಆ ಹುಡುಗಿನ ಸಾಯಿಸ್ಬಿಡ್ತಾರೆ ಕಣ್ಲ. ಅಯ್ಯೋ ಬೇಡಪ್ಪಯ್ಯ, ಅವಳು ಸಾಯ್ಬಾರ್ದು, ಅವಳು ಬದುಕ್ಬೇಕು, ಅವಳು ಚಂದಾಗಿರ್ಬೇಕು. ಅವಳಷ್ಟೇ ಅಲ್ಲ ಕಣೋ ಮಗ, ನೀನು ಬದುಕು ಬಾಳ್ಬೇಕು ಕಣ್ಲ. ನಾ ಹೇಳ್ತೀನಿ. ಕೃಷ್ಣ ಮೊರೆ ಕೇಳಿಲ ಆಲಿಸಯ್ಯ, ಮನದಾಸೆ ತೀರಿಸಯ್ಯ. ಕೃಷ್ಣ ಮೊರೆ ಕೇಳಿಲ ಆಲಿಸಯ್ಯ,
ಆ ಮನದಾಸೆ ತೀರಿಸಯ್ಯ ನಂದ ನಂದನ ಸುಂದರ ವದನ ಗೋವಿಂದ ಗೋವಿಂದ ಬೃಂದಾವನ. ಬಲೆ ಸಹೋದರಿ ಬಲೆ. ಮಂದ ಮಾರುತದಂತಹ ನಿನ್ನ ಮಂಜುಳ ಗಾನಾಮೃತವನ್ನು ಕೇಳಿ ನಮ್ಮ ಮನಸ್ಸು ಪುಲಕಿತವಾಯಿತು. ಬಾ ತಂಗಿ ಕುಂತ್ಕ. ಕುಶಲವೇ ತಂಗಿ? ಅಣ್ಣ, ನೀನು ಹಸ್ತಿನಾವತಿಗೆ ಹೋಗಿದ್ದೀಯಂತೆ? ಹೌದು ತಂಗಿ, ನಾನು ಹಸ್ತಿನಾವತಿಗೆ ಹೋಗಿ ನನ್ನ ಪರಮ ಶಿಷ್ಯನಾದ ಕೌರವೇಶ್ವರನೊಂದಿಗೆ ನಿನ್ನ ವಿವಾಹವನ್ನು ನಿಶ್ಚಯ ಮಾಡಿಕೊಂಡು ಬಂದಿರುವೆನು. ಆದಷ್ಟು ಬೇಗ ನೀನು ಅವನ ಚಟ್ಟದ ರಾಣಿಯಾಗಲಿದ್ದೀಯಾ? ಅದೇ ಅದೇ ಆಗಲಿದ್ದೀಯಾ? ಯಾಕೆ ತಂಗಿ ಕಣ್ಣಲ್ಲಿ ನೀರು? ಅಣ್ಣ, ನಾನು ಪಾರ್ಥನನ್ನು ಇಷ್ಟಪಡುತ್ತಿದ್ದೇನೆಂದು ಗೊತ್ತಿದ್ದೂ ಸಹ ಆ ದುರ್ಯೋಧನನನ್ನು ಮದುವೆಯಾಗ ಎನ್ನುವುದು ನ್ಯಾಯವೇ? ಸುಭದ್ರ, ಲೋಕೈಕ ವೀರ ಕೌರವೇಶ್ವರನ ಮಹಾರಾಣಿಯಾಗುವಂದರೆ ಆ ಬಿಕಾರಿಯ ಅಮಿಕ ಕೂತ್ಕೊಳ್ಳ ಗೊತ್ತು. ಜಾಡ್ಸ್ ಒದ್ದೆ ಅಂತಂದ್ರೆ ನೆತ್ತಿಗೇರ್ ಬಿಡ್ಬೇಕು. ಆ ಅರ್ಜುನನನ್ನು ಮದುವೆಯಾಗುವುದನ್ನು ನಾನೆಂದೆಂದಿಗೂ ಸಹಿಸುವುದಿಲ್ಲ. ಕೌರವೇಶ್ವರನಿಗೆ ಮಾತು ಕೊಟ್ಟಾಯಿತು. ಅಮಿಕೊಂಡು ಮದುವೆ ಆಗಕ್ಕೆ ರೆಡಿಯಾಗಿ ಹೋಗಲಿ. ಅಯ್ಯೋ ವಿಧಿಯೇ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋರು ಯಾರು ಇಲ್ಲವೇ? ನಾನಿದ್ದೀನಿ, ಸುಮ್ಕಿರ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಡೈಲಾಗ್ ಕುಡಿತಾನೆ, ನೀವು ಹೇಳಪ್ಪ. ಏನಂದಾಯ್ತು ಮೇಷ್ಟ್ರೆ, ಕಿಸ್ನ ಬರ್ಬೇಕು. ಬಂದೆ ಬಾರ್ಸ್ಲಾ ಮೇಷ್ಟ್ರೆ. ಚಿಂತೆ ಏತಕ್ಕೆ ತಂಗಿ, ಚಿಂತೆ ಏತಕ್ಕೆ. ಕಿಸ್ನ ಯಾವಾಗ್ಲೂ ಕನ್ನಡ ಹಾಕೊಂಡಿದ್ದ? ನಿಮ್ಮ ಅಜ್ಜಿನ ಮಡಿಕೊಂಡಿದ್ದಾಗ ಮುಚ್ಚ ಕೂತ್ಕೊಳ್ಳ. ನೀವು ಹೇಳಪ್ಪ. ಸಹೋದರಿ, ಅಣ್ಣ, ಈ ಅಣ್ಣನಿರುವಾಗ ಕಣ್ಣೀರೇಕೆ ತಂಗಿ? ಕಪಟ ನಾಟಕ ಸೂತ್ರಧಾರಿ, ಏನು ಅರಿಯದವನಂತೆ ಕೇಳುವುದೇಕೆ? ಅಣ್ಣ ಬಲರಾಮ ನನ್ನನ್ನು ಕೌರವೇಶ್ವರನಿಗೆ ಕೊಟ್ಟು ವಿವಾಹ ಮಾಡುವನಂತೆ. ನಾನು ಪಾರ್ಥನನ್ನು ಮನಸಾರಿ ಪ್ರೀತಿಸುತ್ತಿರುವುದು ನಿಮಗೆ ತಿಳಿದಿಲ್ಲವೇ? ಗೊತ್ತು ಸಹೋದರಿ, ಆದರೇನು ಮಾಡುವುದು? ಅಣ್ಣ ಹಠ ಮಾರಿ ಅವನು ಹೇಳಿದ ಮೇಲೆ ಮುಗಿಯಿತು. ಅವನಿಗೆ ಎದುರಾಡುವ ಧೈರ್ಯ ನಮಗಿದೆಯೇ? ಅಂದರೆ ನಾನು ಆ ಕೌರವನನ್ನೇ ವಿವಾಹ ಆಗಬೇಕೆ? ಸಾಧ್ಯವಿಲ್ಲ. ಒಬ್ಬರಿಗೆ ಮನಸ್ಸನ್ನು ಕೊಟ್ಟು ಇನ್ನೊಬ್ಬರನ್ನು ವಿವಾಹವಾಗಲು ಖಂಡಿತ ಸಾಧ್ಯವಿಲ್ಲ. ಅದಕ್ಕಿಂತ ಆತ್ಮಹತ್ಯೆ ಮೇಲೆ. ಸಹೋದರಿ, ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಮೇಯವಾದರೂ ಏನು? ನೀನು ಅರ್ಜುನನನ್ನು ವಿವಾಹವಾಗಬೇಕು, ಅಷ್ಟೇ ತಾನೇ? ಹೌದು ಅಣ್ಣ. ಅದನ್ನು ನಮಗೆ ಬಿಡು. ಅಂದರೆ ಬಲರಾಮನನ್ನು ಒಪ್ಪಿಸುತ್ತೆ ಏನು? ಅವನು ಮಾತಿಗೆ ಒಪ್ಪುವುದಿಲ್ಲ. ಜಗಳವಾಡುವೆ ಏನು? ಜಗಳವಾಡುವುದು ಮೂರ್ಖರ ಕೆಲಸ. ಮತ್ತೆ ಸಹೋದರಿ, ಯಾರಿಗೂ ತಿಳಿಯದಂತೆ ರಾತ್ರಿ ನಿನ್ನನ್ನು ಓಡಿಸಿ ಅರ್ಜುನನೊಂದಿಗೆ ವಿವಾಹ ಮಾಡಿಸಿ ಬಿಡುತ್ತೇನೆ. ಒಮ್ಮೆ ತಾಲಿ ಕಟ್ಟಿಬಿಟ್ಟರೆ ಯಾರೂ ಏನೂ ಮಾಡಿಕೊಳ್ಳಲಾಗುವುದಿಲ್ಲ. ಕಾಯಿ ನಡ್ಸಕ್ಕ, ಇದ್ ನಂದಕ್ಕ. ನೀನ್ ಸರಿಯಾಗಿ ಆಟನೂ ಆಡಲ್ಲ, ನನಗ್ ಮಲ್ಗಕ್ಕೂ ಬಿಡಲ್ಲ. ನಂಗ್ ನಿದ್ದೆ ಬತ್ತಿದೆ, ಹೋಗಕ್ಕ. ಯಾರೋ ಬಾಗಿಲು ತರ್ತಾವ್ರೆ. ಅಯ್ಯ, ಇದಕ್ಯಾಕೆ ಇಷ್ಟೊಂದು ಹೆದರ್ತ್ಯಾ? ನೋಡ್ತೀನಿರು. ನೀವಾ ಅಕ್ಕ? ಪುಟ್ಟಣ್ಣ. ಗೌರಿ, ಗೌರಿ. ನಾನಿನ್ ಬಿಟ್ಟಿರಕ್ಕಾಗಲ್ಲ ಗೌರಿ, ನೀನ್ ನನ್ನ ಜೊತೆನೇ ಇರ್ಬೇಕು. ಇವರೆಲ್ಲ ನಮ್ಮ ದೂರ ಮಾಡಕ್ ಪ್ರಯತ್ನ ಮಾಡ್ತಾರೆ. ಬಾ ನನ್ನ ಜೊತೆ, ಬಾ ಬಾ ಗೌರಿ, ಬಾ. ನಾನ್ ಬರಕ್ಕಿಲ್ಲ, ನಿನ್ ಕೈ ಮುಗಿತೀನಿ, ನಾನ್ ಬಿಟ್ಬಿಡು. ಇಲ್ಲ ಗೌರಿ, ನನ್ನ ಮಾತು ಕೇಳು ಗೌರಿ. ಬಾ ಗೌರಿ, ಬಾ ಗೌರಿ, ನಮ್ಮ ಮುಂದೆ ಹೋಗೋಣ. ಬಾ ಗೌರಿ, ಬಾ. ನಾನ್ ಬರಕ್ಕಿಲ್ಲ, ನಾನ್ ಬಿಟ್ಬಿಡು. ಏನ್ ಮುಖ ನೋಡ್ತೀಯ? ಹೋಗಿ ಹೇಳ್ಕೊಂಬರ್ಲ ಅವನ್ನ. ಅರ್ಧ ರಾತ್ರಿ ಹುಡುಗಿನ ಕತ್ತೊತ್ಕೊಂಡು ಹೋಗ್ತೀಯ? ಯಾಕೆ ಹೇಳ್ತೀರಲ್ಲ? ಏಯ್, ನನ್ನ ಹೆಂಡ್ತಿ ನಾ ಕರ್ಕೊಂಡು ಹೋಗ್ತೀನಿ, ಅದ್ರ ಕೇಳಕ್ ನೀನ್ ಯಾವಲ್ಲ ದೊಣ್ಣೆ ನಾಯ್ಕ? ಬಿಡು ಬಿಡು.
ಮದುವೆ ಆಗ್ತಾ ಇದ್ದೀನಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗಕ್ ಬಂದಿನಿ ಅಂತ ಹೇಳ್ಬಾ ಗೌರಿ, ಹೇಳ್ಬಾ ಗೌರಿ, ಹೇಳ್ಬಾ ಗೌರಿ, ಗೌರಿ, ಹೇಳ್ಬಾ ಗೌರಿ, ಗೌರಿ, ಹೇಳ್ ಗೌರಿ, ಗೌರಿ, ಗೌರಿ. ಬ್ಯಾಡಿ, ನಿಮ್ ದಮ್ಮಯ್ಯ ಅಂತೇನೆ, ದಯವಿಟ್ಟು ನೀನು ಮಾಡಬೇಡಿ. ನೀನು ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಲ್ಲಿಂದ ಹೊಂಟೋಗಿಲ್ಲಿಂದ. ಇಲ್ಲ, ನೀನು ನನ್ ಜೊತೆ ಬಾ. ಇಲ್ಲ, ನಾನ್ ಬರಕ್ಕಿಲ್ಲ. ಯಾಕೆ ಬರಕ್ಕಿಲ್ಲ? ನಾವಿಬ್ರು ಮದುವೆ ಆಗೋದು ಬೇಡವಾ? ಇಲ್ಲ, ನಾನ್ ನಿನ್ ಮದ್ವೆ ಆಗಲ್ಲ. ನಿನ್ ಕಂಡ್ರೆ ನನಗೆ ಇಷ್ಟ ಇಲ್ಲ. ನನ್ನ ನೋಡಕ್ ನೀನ್ ಯಾವತ್ತೂ ಇಲ್ಲಿಗೆ ಬರ್ಬೇಡ. ನಿನ್ನ ಮುಖ ನನಗೆ ತೋರಿಸ್ಬೇಡ. ಹೊಂಟೋಗಿಲ್ಲಿಂದ. ಗೌರಿ, ಇನ್ನು ಏನ್ಲ ಗೌರಿ ಗೌರಿ ಅಂತಿದ್ಯಾ? ಇಲ್ಲಿಂದ ಹೊಂಟೋಗು ಅಂತ ಇವಳು ಕ್ಯಾಕ್ರು ಸುಗಿದಿದ್ದು ನಿನಗೆ ಗೊತ್ತಾಗ್ಲಿಲ್ವೇನ್ಲ? ನಡಿಯಲ್ಲ. ಗೌರಿ, 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 ಗೌರಿ.